ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನಾವಿವತ್ತು ಮಾಡೋಣ ಟೊಮ್ಯಾಟೊ ಗೊಜ್ಜು. ಅದರಿಂದ ನಾವು ಬರೀ 10 ನಿಮಿಷದಲ್ಲಿ ಟೊಮ್ಯಾಟೊ ರಸಮ್ ಮಾಡ್ಬೋದು, ಟೊಮ್ಯಾಟೊ ರೈಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ. ರಸಮ್ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಏಕ್ದಮ್ ಹೋಟೆಲ್ ಸ್ಟೈಲ್ ಟೊಮ್ಯಾಟೊ ರಸಮ್ ಬರೀ 5ರಿಂದ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದು ನಿಮ್ಮ ಮನೆಯಲ್ಲಿ ಟೊಮ್ಯಾಟೊ ಇಲ್ಲದೇ ಇರುವಾಗ. ನೋಡಿ, ನಮ್ಮ ಮನೆಯಲ್ಲಿ ಟೊಮ್ಯಾಟೊ ಇಲ್ಲದೇ ಇದ್ದರೂ ನಾವು ಇವಾಗ ಟೊಮ್ಯಾಟೊ ರಸಮ್ ಮತ್ತು ಟೊಮ್ಯಾಟೊ ರೈಸ್ ಮಾಡಿಕೊಂಡು ಸವಿಬಹುದು. ಮತ್ತು ಟೊಮ್ಯಾಟೊ ಇವಾಗ ಕಡಿಮೆ ರೇಟ್ಗೆ ಅವೈಲೇಬಲ್ ಇದ್ದಾಗ ಇದನ್ನು ಮಾಡಿ ಇಟ್ಕೊಂಡ್ರೆ ಕಡಿಮೆ ಅಂದರೂ 4ರಿಂದ 6 ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಗೊಜ್ಜನ್ನು ಏನೂ ಆಗೋಲ್ಲ. ಇದನ್ನು ನಾವು ಈ ಗೊಜ್ಜನ್ನು ಹೇಗೆ ಮಾಡೋದು, ಇದನ್ನು ಸ್ಟೋರ್ ಮಾಡೋಕ್ಕೆ ಏನು ಮಾಡಬೇಕು, ಮತ್ತು ಟೊಮ್ಯಾಟೊ ರೈಸ್ ಹೇಗೆ ಮಾಡೋದು, ಹಾಗೆಯೇ ಟೊಮ್ಯಾಟೊ ರಸಮ್ ಹೇಗೆ ಮಾಡೋದು, ಇದನ್ನು ಉಪಯೋಗಿಸ್ಕೊಂಡಂತ ನೋಡ್ಬೋದು ಇವತ್ತು ನಮ್ಮ ಕಟ್ಟೀಸ್ ಕಿಚನ್ನಲ್ಲಿ. ಹಾಗೆಯೇ ನೀವು ಇನ್ನೂ ವೆರೈಟಿ ಆಫ್ ಸಾಂಬಾರ್ಗೂ ಇದನ್ನ ಯೂಸ್ ಮಾಡ್ಕೋಬೋದು. ಅವಲಕ್ಕಿ, ಗೊಜ್ಜವಲಕ್ಕಿನೂ ಮಾಡ್ಕೋಬೋದು. ಇದನ್ನು ಪೇಸ್ಟ್ ಹಾಕ್ಕೊಂಡು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ನಾವು. ಬನ್ನಿ. ಇದಕ್ಕೆ ನಾನು ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಸನ್ಫ್ಲವರ್ ಆಯಿಲ್ ಇದು. ಇದಕ್ಕೆ ಅರ್ಧ kg ಟೊಮ್ಯಾಟೊ. ನಾನು ಇದನ್ನು ಚಿಕ್ಕದಾಗಿ ಟೊಮ್ಯಾಟೊ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಕೊಂಡಿರೋದು. ನೋಡಿ, ಹೀಗೆ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 50 ಗ್ರಾಮ್, ಒಂದು ಉಂಡೆ ಸೈಜಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿರೋದು. ಅದಕ್ಕೆ ಒಂದು 25ರಿಂದ 30 ಎಸಳಷ್ಟು ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಒಂದು 5 ನಿಮಿಷಕ್ಕೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ಹೀಗೆ ಕಂಟಿನ್ಯೂಸ್ ಒಂದು 2 ನಿಮಿಷ ಆಡಿಸ್ಬಿಟ್ಟು ಸ್ವಲ್ಪ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿಂದ ಮುಚ್ಚಿಡೋಣ. ಪ್ರತಿ 3ರಿಂದ 4 ನಿಮಿಷಕ್ಕೆ ನಾವು ತೆಗೆದು ನೋಡಿದರೆ ಅದು ನೀರು ಬಿಟ್ಕೊಳ್ತಾ ಇರುತ್ತೆ. ಸುಮಾರು 8ರಿಂದ 10 ನಿಮಿಷ ಇದು ತೊಗೊಳುತ್ತೆ ಪೂರ್ತಿಯಾಗಿ ಹಣ್ಣಾಗಿ ಬೇಯೋಕ್ಕೆ. ಅಷ್ಟರಲ್ಲಿ ನಾವು ಕಡಿಮೆ ಅಂದರೂ 2ರಿಂದ 3 ಸರಿ ಹೀಗೆ ಮುಚ್ಚಿ ಇಡೋದು, ಮತ್ತು ಸ್ವಲ್ಪ ಮಿಕ್ಸ್ ಮಾಡೋದು, ಮತ್ತು ಮುಚ್ಚಿಡೋದು. ಹೀಗೆ 2-3 ಸರಿ ಮಾಡಬೇಕಾಗತ್ತೆ. ನೋಡಿ, ಪ್ರತಿ 2 ನಿಮಿಷಕ್ಕೊಂದು ಸರಿ ಅದು ಚೆನ್ನಾಗಿ ನೀರು ಬಿಟ್ಕೋತಾ ಇದೆ. ಹಾಗೆಯೇ ಅದರ ಜೊತೆಗೆ ಹುಣಸೆ ಹಣ್ಣು ಮೆತ್ತಗೆ ಆಗಿ ಅದೇ ಹೊಂದ್ಕೋತಾ ಇದೆ. ನೋಡಿ, ಈಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿಯಾಗಿದೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಬಂದ್ ಮಾಡಿಬಿಡೋಣ. ನಮ್ಮ ಗೊಜ್ಜು ಈಗ ಮಾಡ್ಕೊಳ್ಳೋಕ್ಕೆ ರೆಡಿ ಇದೆ. ಈಗ ಇದನ್ನು ಕಂಪ್ಲೀಟ್ ತಣ್ಣಗಾಗೋವರೆಗೂ ನಾವು ಇಡೋಣ. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಿದರೆ ಸಿಡಿಯತ್ತೆ ಮೇಲ್ಗಡೆ. ಸೊ ಗ್ಯಾಸ್ ಫ್ಲೇಮ್ ಮಾಡಿ ತಣ್ಣಗಾಗೋವರೆಗೂ ಇಟ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ನಾವು ಇದನ್ನು ಪೂರ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾವು 2 ಸ್ಪೂನಷ್ಟು ಸಾಸಿವೆ ಪುಡಿ, ಸಾಸಿವೆ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿರೋದು, 1 ಸ್ಪೂನಷ್ಟು ಮೆಂತ್ಯ ಪುಡಿ, ಮೆಂತ್ಯ ಕಾಳು ಹುರಿದು ಪುಡಿ ಮಾಡಿರೋದು, ಮತ್ತು 3ರಿಂದ 4 ಟೇಬಲ್ ಸ್ಪೂನ್, ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ತಿನ್ನೋರು 4 ಟೇಬಲ್ ಸ್ಪೂನ್ ಆದರೂ ಖಾರದ ಪುಡಿ ಹಾಕ್ಕೋಬಹುದು. ಮತ್ತು 2 ಸ್ಪೂನಷ್ಟು ಸಾಲ್ಟ್, ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೂರ್ತಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇದು. ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರೋ ಹಾಗೆ ಅಲ್ಲಿ ಏನು ಟೊಮೆಟೊದು ಉಳಿದೇ ಇರೋ ಹಾಗೆ, ಬಾಯಲ್ಲಿ ಪೀಸ್ ಸಿಗದೋ ಹಾಗೆ ಏಕ್ದಮ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಈಗ 1/4 ಕಪ್ಪಷ್ಟು ಮತ್ತೆ ಎಣ್ಣೆ ಹಾಕೋತಾ ಇರೋದೊಂದು ಪಾತ್ರೆಗೆ. ಇದಕ್ಕೆ ಸುಮಾರು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ಒಂದು 25ರಿಂದ 30 ಎಸಳು ಬೆಳ್ಳುಳ್ಳಿ. ಇದನ್ನು ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು. ಇದು ಚೆನ್ನಾಗಿ ಕೆಂಪಾದರೆ ಇದು ಆಗಿದೆ ಅಂತ ಅರ್ಥ. ಈಗ ನಮ್ಮದು ಟೊಮೆಟೊ ಇದೆಯಲ್ಲ ಅದನ್ನು ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದು ಹಾಗೆ ಚಟ್ನಿ ಥರ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ಅನ್ನಕ್ಕೆ ಬರೀ ಇದನ್ನು ಕಲಿಸ್ಕೊಂಡು ತಿನ್ಬೋದು. ಟೊಮೆಟೊ ರೈಸ್ ಮಾಡ್ದೇ ಬರೀ ಬಿಸಿ ಬಿಸಿ ಅನ್ನಕ್ಕೆ 1 ಚಮಚೆ ತುಪ್ಪ ಹಾಕ್ಕೊಂಡು ಇದನ್ನು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಅಥವಾ ದೋಸೆ ಜೊತೆಗೆ, ಇಡ್ಲಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಥರ. ಇದು ಒಂದಿದ್ರೆ ಸುಮಾರು 4-5 ಡಿಶ್ ಇದ್ದ ಹಾಗೆ ಮನೆಯಲ್ಲಿ, ಅಷ್ಟೊಂದು ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರೋದು. ಈಗ ಚೆನ್ನಾಗಿ ಇದನ್ನು 2ರಿಂದ 3 ನಿಮಿಷ ಕುದಿಸಿ, ಆಮೇಲೆ ತುಂಬ ಲೋ ಫ್ಲೇಮಲ್ಲಿ ಒಂದು 4 to 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಇನ್ನೇನು ನಾವು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ಗೆ ನಾನು ಬೆಲ್ಲ ಸೇರಿಸ್ಕೊಂಡಿರೋದು ಸುಮಾರು 1ರಿಂದ 2 ಸ್ಪೂನಷ್ಟು ಬೆಲ್ಲ ಹಾಕಿ ಇದನ್ನು ಫ್ಲೇಮನ್ನು ಬಂದ್ ಮಾಡಿಬಿಡೋಣ. ಈಗ ನೋಡಿ, ಇದು ರೆಡಿ ಆಯಿತು. ಇದನ್ನು ನಾವು ಏರ್ ಟೈಟ್ ಕಂಟೈನರ್, ಸ್ಪೆಷಲಿ ಕಾಜಿನ ಪಾತ್ರೆ ಇರಬೇಕು. ಕಾಜಿನ ಪಾತ್ರೆ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇದನ್ನು ತುಂಬಿಟ್ರೆ ಕಡಿಮೆ ಅಂದರೂ 6 ತಿಂಗಳವರೆಗೂ ಏನೂ ಆಗೋಲ್ಲ. 4ರಿಂದ 6 ತಿಂಗಳವರೆಗೂ ಚೆನ್ನಾಗಿ ಬರುತ್ತೆ ಇದು. ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಫ್ರಿಜ್ಜಲ್ಲಿ ಇಡಬೇಕು. ಇದರಿಂದ ನಾವು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು 2 ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಸಾಸಿವೆ, ಸ್ವಲ್ಪ
ಸಾಸಿವೆ ಸಿಡಿಯುವಾಗ ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನಾವು ಹಾಕೋಣ ಅರಿಶಿಣದ ಪುಡಿ, 1/4 ಚಮಚೆ ಅರಿಶಿಣದ ಪುಡಿ ಮತ್ತು ಇಂಗು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳು ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಾಕೋಣ ಕರಿಬೇವು. ಈಗ ನಾನು ಉದ್ದುದ್ದಕ್ಕೆ ಅದ್ರಕ್ ಅಂದರೆ ಶುಂಠಿ, ನಮ್ಮಲ್ಲೆಲ್ಲ ಅಲ್ಲ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ, ಹಸಿ ಶುಂಠಿನ ಉದ್ದಕ್ಕೆ ಹೆಚ್ಕೊಂಡು ಹಾಕಿರೋದು. ಮತ್ತು ಸುಮಾರು 2 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ನಿಮಗೆ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡು. ಸುಮಾರು 2 ಲೋಟ ಅಂದರೆ ಅರೌಂಡ್ ಅರ್ಧ ಲೀಟ್ರಿಗೆ ಸ್ವಲ್ಪ ಕಡಿಮೆ ನೀರಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಗೊಜ್ಜನ್ನು ಕಲಿಸ್ತಾ ಇದ್ದೀನಿ. ಈಗ ಗೊಜ್ಜಲ್ಲಿ ಉಪ್ಪಿದೆ ಮತ್ತು ಹುಣಸೆ ಹಣ್ಣಿದೆ, ಟೊಮೆಟೊ ಇದೆ. ಸೊ ಇದಕ್ಕೆ ಹುಳಿ ಸೇರಿಸೋ ಅವಶ್ಯಕತೆ ಇಲ್ಲ. ಬೆಲ್ಲ ತುಂಬ ಸ್ವಲ್ಪ ಹಾಕಿದ್ದೀವಿ ನಾವು. ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬಹುದು. ಈಗ ನೋಡಿ ನಾನು ಆರ್ಗ್ಯಾನಿಕ್ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಮತ್ತು ರಸಮ್ ಪೌಡರ್ 1/4 ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಆಯಿತು, ಇಷ್ಟಾದರೆ ನಮ್ಮ ರಸಮ್ ರೆಡಿ. 2ರಿಂದ 3 ನಿಮಿಷ ಕುದ್ಬಿಟ್ರೆ ಆಯಿತು. ಇದು ತುಂಬ ಚೆನ್ನಾಗಿ ರಸಮ್ ರೆಡಿ ಆಗುತ್ತೆ. ನೋಡಿ ಇಷ್ಟು ಮಾಡ್ತಾರೆ. ಸಾಲ್ಟ್ ರಿಕ್ವೈರ್ಮೆಂಟ್ ಇರಲ್ಲ. ನಿಮಗೆ ಏನಾದರೂ ಸ್ವಲ್ಪ ಸಾಲ್ಟ್ ಬೇಕು ಅಂತ ಅನಿಸಿದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಬಟ್ ನಾನು ಆ್ಯಡ್ ಮಾಡಿಲ್ಲ, ಬೇಕಾಗೋದಿಲ್ಲ. ಈಗ ನೋಡಿ ಬಿಸಿಯಾಗಿರೋ ಟೊಮ್ಯಾಟೊ ರಸಮ್ ಕೇವಲ 5ರಿಂದ 10 ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು. ಗೆಸ್ಟ್ ಬಂದಾಗ ನಿಮ್ಮ ಹತ್ರ ಟೊಮ್ಯಾಟೊ ಇಲ್ಲದೇ ಇದ್ರೂ ನೀವು ಟೊಮ್ಯಾಟೊ ರಸಮ್ ರೆಡಿ ಮಾಡ್ಬೋದು. ಈ ಒಂದು ಗೊಜ್ಜಿದ್ರೆ ಈ ಗೊಜ್ಜು ನೀವು ಇಡ್ಲಿ, ದೋಸೆ, ರಸಮ್, ರೈಸ್, ಅವಲಕ್ಕಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಈಗ ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. 1/4 ಕಪ್ಪಷ್ಟು ಎಣ್ಣೆನ ಒಂದು ಬಿಸಿ ಮಾಡಿರೋ ಪಾತ್ರೆಗೆ ಹಾಕಿದ್ದೇನೆ. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ನಮಗಿಷ್ಟ ಬಂದಿರೋ ತರಕಾರಿ. ನಾನಿಲ್ಲಿ ಹಾಕಿರೋದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮುಂಚೆ. ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನ 2-3 ನಿಮಿಷ ಕೈ ಆಡಿಸಿ ಅದು ಸ್ವಲ್ಪ ಬೆಂದಾದಮೇಲೆ ನಾನು ಅದಕ್ಕೆ ಸೇರಿಸ್ಕೋತಾ ಇರೋದು ಬೀನ್ಸ್, ಸಣ್ಣಗೆ ಹೆಚ್ಚಿರೋ ಬೀನ್ಸ್ ಸೇರಿಸ್ಕೋತಾ ಇದ್ದೀನಿ. ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಇದನ್ನು ಮಾಡೋ ದಿವಸ, ಸೊ ನಾನು ಕ್ಯಾರೆಟ್ ಸೇರಿಸ್ಕೊಂಡಿಲ್ಲ. ನೀವು ಬೇಕಿದ್ದರೆ ಕ್ಯಾರೆಟ್ ಸೇರಿಸ್ಕೋಬಹುದು, ಕಾಲಿಫ್ಲವರ್ ಸೇರಿಸ್ಕೋಬೋದು, ನಿಮ್ಗೆ ಇಷ್ಟ ಬಂದಿರೋ ತರಕಾರಿನ ಹಾಕ್ಕೋಬೋದು. ನಾನು ಅದಕ್ಕೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಅಂದರೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಸೇರಿಸಿದ್ದೀನಿ. ನಾನೆಲ್ಲನೂ ಸಣ್ಣಗೆ ಹೆಚ್ಚಿದ್ದೀನಿ. ನೀವು ಬೇಕಾದರೆ ಉದ್ದಕ್ಕೆ ಹೆಚ್ಕೋಬೋದು. ನೋಡೋಕ್ಕೆ ಅದೊಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಕಲರ್ಫುಲ್ಲಾಗಿರೋ ಕ್ಯಾಪ್ಸಿಕಮ್ಸ್ ಬೇಕಾದರೂ ಹಾಕ್ಕೋಬೋದು. 1/4 ಚಮಚೆಯಷ್ಟು ಅರಿಶಿನ ಹಾಕಿದ್ದೀನಿ. ಟೊಮೆಟೊ ಹಾಕ್ತಾ ಇಲ್ಲ, ಆದರೂ ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು, ಬರೀ ತರಕಾರಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟೇ. ಬೇಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ತರಕಾರಿ. ಮತ್ತು ತರಕಾರಿಯಲ್ಲಿ ಉಪ್ಪಿನ ಟೇಸ್ಟ್ ಇದ್ದರೆ ರುಚಿ ಬರುತ್ತೆ ಬಾಯಲ್ಲಿ. ಅದಕ್ಕೆ ತರಕಾರಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ನಾವು ಪ್ರಿಪೇರ್ ಮಾಡಿರೋ ಟೊಮೆಟೊ ಗೊಜ್ಜನ್ನು ಸೇರಿಸ್ಕೊತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಜೊತೆಗೆ. ಈಗ ನಿಮ್ಮ ಹತ್ರ ರಾತ್ರಿ ಮಿಕ್ಕಿದ ಅನ್ನ ಇದ್ದರೂ ಸರಿ ಅಥವಾ ಬಿಸಿ ಅನ್ನ ಮಾಡಿಬಿಟ್ಟಿದ್ರೂ ಸರಿ, ಅದನ್ನು ಆರಿಸಿಬಿಟ್ಟು ತಣ್ಣಗಿರೋ ಅನ್ನನ ಇದಕ್ಕೆ ಸೇರಿಸ್ಕೊಂಡ್ರೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ರಾತ್ರಿ ಮಿಕ್ಕಿದ ಅನ್ನ ಇತ್ತು, ಈ ಗೊಜ್ಜಿದ್ರಂತೂ ನಿಮ್ಗೆ ಚಿಂತೆನೇ ಇಲ್ಲ. ಮಕ್ಕಳಿಗೆ ಆಯ್ತು, ನಿಮಗೆ ಆಯ್ತು, ಟಿಫನ್ ಬಾಕ್ಸ್ಗೆ ಆಯ್ತು, ಬೇಗ ಟೊಮೆಟೊ ರೈಸ್ ರೆಡಿಯಾಗಿಬಿಡುತ್ತೆ. ನೋಡಿ 2 ಕಪ್ಪಷ್ಟು ರೈಸ್ನ ನಾನು ಮಾಡಿಬಿಟ್ಟು ಅದನ್ನ ಪೂರ್ತಿ ಆರಿಸ್ಕೊಂಡಿದ್ದೀನಿ. ಪೂರ್ತಿ ಆರಿದರೆ ಚೆನ್ನಾಗಿ ಉದುರಾಗಿ ರೈಸ್ ಬರುತ್ತೆ. ಈಗ ಟೊಮೆಟೊ ರೈಸ್ನ 1ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅನ್ನ ಪೂರ್ತಿ ಟೊಮೆಟೊ ಗೊಜ್ಜಿನ ಟೇಸ್ಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೂ ನಾವು ಹೀಗೆ ಹುರಿತಾ ಇರಬೇಕು. ಅದನ್ನು ಅನ್ನನ ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದರದ್ದೇ ಆಗಿರೋ ಒಂದು ಒಳ್ಳೆ ಟೊಮೆಟೊ ಫ್ಲೇವರ್ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, 5 ನಿಮಿಷದಲ್ಲಿ ಅನ್ನ ರೆಡಿ. ಡೆಫಿನೆಟ್ಲಿ ಈ ಗೊಜ್ಜನ್ನು ಮಾಡಿಟ್ಕೊಳ್ಳಿ. ತುಂಬ ಸುಲಭವಾಗಿ ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿಬಿಡುತ್ತೆ. ಥ್ಯಾಂಕ್ ಯು.